ನಮಸ್ಕಾರ ಗೆಳೆಯರೇ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತು ನಾವು ಮಾತನಾಡುತ್ತಿರೋದು ಸಾಮಾನ್ಯ ಫೈಟರ್ ಜೆಟ್ ಬಗ್ಗೆ ಅಲ್ಲ. ಇದು ಭಾರತದ ಭವಿಷ್ಯದ 6th ಜನರೇಷನ್ ಫೈಟರ್ ಜೆಟ್ ಬಗ್ಗೆ. ಈ ವಿಡಿಯೋ ಕೊನೆವರೆಗೆ ನೋಡಿದರೆ ಭಾರತ ಯಾವ ಲೆವೆಲ್ಗೆ ಹೋಗ್ತಾ ಇದೆ, ಅಮೆರಿಕ, ಚೈನಾ, ರಷ್ಯಾ ಮುಂದೆ ಭಾರತ ನಿಂತ್ಕೊಳ್ಳಬಹುದಾ, ಈ ಜೆಟ್ ಏನು ಮಾಡಬಲ್ಲಬಹುದು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ತೀರಾ. ಈ ವಿಡಿಯೋ ಶುರು ಮಾಡುವ ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾಕಂದರೆ ಇಂಥ ದೇಶಭಕ್ತಿ ಡಿಫೆನ್ಸ್ ವಿಡಿಯೋಸ್ ಇಲ್ಲೇ ಸಿಗುತ್ತದೆ. ಗೆಳೆಯರೆ, ಭಾರತಕ್ಕೆ ಏಕೆ 6th ಜನರೇಷನ್ ಫೈಟರ್ ಜೆಟ್ ಬೇಕು? ಗೆಳೆಯರೆ, ನಾವು ಈಗ ನೋಡ್ತಾ ಇರೋ ಫೈಟರ್ ಜೆಟ್ಸ್ 4th ಜನರೇಷನಲ್ಲಿ ಸುಖೋಯ್ 30 ರೈಫಲ್ ಇಂಥ ಫೈಟರ್ ಜೆಟ್ಗಳು ಬರುತ್ತವೆ. 5th ಜನರೇಷನ್ಲಿ F-35, J-20, ಸುಖೋಯ್ 57 ರಷ್ಯಾ ಅಂತ ವಿಮಾನ ಫೈಟರ್ ಜೆಟ್ಗಳು ಬರ್ತವೆ. ಆದರೆ 6th ಜನರೇಷನ್ ಫೈಟರ್ ಜೆಟ್ ಅಂದರೆ ಏನು? ಇದು ಪೈಲಟ್ ಮಾತ್ರ ಹಾರಿಸೋ ವಿಮಾನ ಅಲ್ಲ. ಇದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಡೆಯುವ ವಿಮಾನ, ಡ್ರೋನ್ಗಳ ಜೊತೆ ಟೀಮ್ ಆಗಿ ಫೈಟ್ ಮಾಡುವ ವಿಮಾನ, ರಡಾರ್ಗೆ ಕಾಣಿಸದೆ ಹಾರಾಟ ಮಾಡುವ ವಿಮಾನ, ಶತ್ರು ದೇಶದ ಸಿಸ್ಟಮ್ ಹ್ಯಾಕ್ ಮಾಡುವ ಪವರ್ ಓನ್ಲಿ 6th ಜನರೇಷನ್ ಫೈಟರ್ ಜೆಟ್ ಇರುತ್ತದೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಯುದ್ಧದ ನಿಯಮನ್ನೇ ಬದಲಾಯಿಸುವ ಯಂತ್ರ 6th ಜನರೇಷನ್ ಫೈಟರ್ ಜೆಟ್. ಗೆಳೆಯರೇ, ಭಾರತಕ್ಕೆ ಏಕೆ 6th ಜನರೇಷನ್ ಜೆಟ್ ಬೇಕು? ಈಗಿರುವ ಪ್ರಶ್ನೆ, ಭಾರತ ಇದು ಯಾಕೆ ಬೇಕು? ನಮ್ಮ ಸುತ್ತ ನೋಡಿದರೆ 6th ಜನರೇಷನ್ ಮೇಲೆ ಆಲ್ರೆಡಿ ಕೆಲಸ ಮಾಡ್ತಿರುವ ಚೀನಾ, ಅಮೆರಿಕ ನೆಕ್ಸ್ಟ್ ಲೆವೆಲ್ ಫೈಟರ್ಗಳನ್ನು ಡೆವಲಪ್ ಮಾಡ್ತಾ ಇದೆ. ಪಾಕಿಸ್ತಾನ್ ಕೂಡ ಚೀನಾದ ಜೊತೆ ಸೇರಿ ಮುಂದಕ್ಕೆ ಬರುತ್ತಿದೆ. ಆದರೆ ಭಾರತ ಹಿಂದುಳಿಯಬಾರದು ಅಂದರೆ ಸ್ವಂತ ತಂತ್ರಜ್ಞಾನ, ಸ್ವಂತ ಜೆಟ್, ಸ್ವಂತ ಪವರ್ ಬೇಕು. ಅದಕ್ಕೇ ಭಾರತ ಈಗ ಫ್ಯೂಚರ್ ಏರ್ ಕಾಂಬ್ಯಾಟ್ ಸಿಸ್ಟಮ್ FACS ಮೇಲೆ ಕೆಲಸ ಶುರು ಮಾಡಿದೆ. ಈ ಪ್ರಾಜೆಕ್ಟ್ ಹಿಂದೆ ಯಾರು? ಗೆಳೆಯರೆ, ಈ ಮಿಷನಲ್ಲಿ ಲೀಡ್ ಮಾಡ್ತಾ ಇರೋದು DRDO, ಡೆವಲಪ್ಮೆಂಟ್ ರಿಸರ್ಚ್ ಡಿ ಆರ್ಗನೈಜೇಷನ್, ಭಾರತೀಯ ವಾಯುಸೇನೆ, IMF, ಇಂಡಿಯನ್ ಏರ್ಫೋರ್ಸ್. ಇದು DRDO ತೇಜಸ್ ಜೆಟ್ ತಯಾರಿಸಿತ್ತು. AMCA 5th ಜನರೇಷನ್ ಮೇಲೆ ಕೆಲಸ ಮಾಡ್ತಾ ಇದೆ. AMCA ಆದಮೇಲೆ ನೇರವಾಗಿ 6th ಜನರೇಷನ್ ಫೈಟರ್ ಜೆಟ್. 6th ಜನರೇಷನ್ ಜೆಟ್ನ ಸೂಪರ್ ಫ್ಯೂಚರ್ಸ್ ಏನಿದೆ ನೋಡೋಣ ಬನ್ನಿ. ಈಗ ಮೇನ್ ಪಾಯಿಂಟ್, ಈ ಜೆಟ್ ಏನು ಮಾಡುತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಈ ಫೈಟರ್ ಜೆಟ್ ನಡೆಯುತ್ತೆ. ಪೈಲಟ್ಗಿಂತ ಬೇಗ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಈ ಫೈಟರ್ ಜೆಟ್ ಇರುತ್ತೆ. ಪೈಲಟ್ ಡ್ರೋನ್ ಟೀಮ್, ಒಂದು ಜೆಟ್ ಜೊತೆ 4-5 ಡ್ರೋನ್ಗಳು ಅವು ಶತ್ರು ಮೇಲೆ ಮೊದಲು ಅಟ್ಯಾಕ್ ಮಾಡುತ್ತವೆ. ಸ್ಟೆಲ್ತ್ 2.0, ರಡಾರ್, ಸ್ಯಾಟಲೈಟ್ ಎಲ್ಲದಕ್ಕೂ ಕಾಣಿಸದೆ ಹಾರಾಟ. ರಡಾರಲ್ಲಿ ಕಾಣಿಸಲ್ಲ, ಸ್ಯಾಟಲೈಟಲ್ಲಿ ಕಾಣಿಸಲ್ಲ, ಎಲ್ಲದೂ ಕಾಣಿಸದೆ ಹಾರಾಟ ಮಾಡುವುದು ಏಕೈಕ ಫೈಟರ್ ಜೆಟ್ 6th ಜನರೇಷನ್ ಫೈಟರ್ ಜೆಟ್. ಹೈಪರ್ಸೋನಿಕ್ ವೆಪನ್, ಶಬ್ದದ ವೇಗಕ್ಕಿಂತ 5 ಪಟ್ಟು ಫಾಸ್ಟ್ ಮಿಸೈಲನ್ನು ಬಿಡುವ ಸಾಮರ್ಥ್ಯ ಇರುವ ಫೈಟರ್ ಜೆಟ್. ಸೈಬರ್ ಇಲೆಕ್ಟ್ರಾನಿಕ್ ವಾರ್ಫೇರ್, ಶತ್ರುಗಳ ಜೆಟ್ಗೆ ಸಿಸ್ಟಮನ್ನೇ ಜಾಮ್ ಮತ್ತು ಹ್ಯಾಕ್ ಮಾಡುವ ಸಾಮರ್ಥ್ಯ ಇರುವ ಫೈಟರ್ ಜೆಟ್. ಇದು ಫೈಟರ್ ಜೆಟ್ ಅಲ್ಲ, ಇದು ಫ್ಲೈಯಿಂಗ್ ವಾರ್ ಮಷಿನ್ ಅನ್ನುತ್ತಾರೆ. ಭಾರತ, ಅಮೆರಿಕ ವರ್ಸಸ್ ಚೀನಾ. ಅಮೆರಿಕದ NGAD, ಚೀನಾದ 6th ಜೆನ್ ಕಾನ್ಸೆಪ್ಟ್, ರಷ್ಯಾದ ನೆಕ್ಸ್ಟ್ ಫೈಟರ್ ಜೆಟ್. ಇವೆಲ್ಲದರ ನಡುವೆ ಭಾರತ ಯಾಕೆ ಡಿಫ್ರೆಂಟ್? ಭಾರತ ಕಾಸ್ಟ್ ಇಫೆಕ್ಟಿವ್, ಸ್ವದೇಶಿ ತಂತ್ರಜ್ಞಾನ, ರಿಯಲ್ ಬ್ಯಾಟಲ್ಫೀಲ್ಡ್ ಎಕ್ಸ್ಪೀರಿಯನ್ಸ್. ಒಮ್ಮೆ ಭಾರತ ಇದನ್ನು ಪೂರ್ತಿ ಡೆವಲಪ್ ಮಾಡಿದರೆ ವಿಶ್ವದ ಟಾಪ್ 3 ಏರ್ ಪವರಲ್ಲಿ ಭಾರತ ಫಿಕ್ಸ್ ಅಂತ ತಿಳ್ಕೊಂಡು ಬೆಳಿ ಗೆಳೆಯರೆ. ಯಾವಾಗ ಬರ್ಬೋದು ಈ ಜೆಟ್? ನಿಜ ಹೇಳಬೇಕಂದ್ರೆ ಇದು ಒಂದು ದಿನದಲ್ಲಿ ಆಗೋ ಪ್ರಾಜೆಕ್ಟ್ ಅಲ್ಲ. 2035 ಕಾನ್ಸೆಪ್ಟ್ ರೆಡಿ ಆಗುತ್ತೆ. 2040ರಲ್ಲಿ ಇದರದ 6th ಜನರೇಷನ್ ಪ್ರೊಟೋಟೈಪ್ ಶುದ್ಧವಾಗುತ್ತೆ ಮತ್ತು 2045ರಲ್ಲಿ ಇದು ಆಪರೇಷನಲ್ ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ. ಆದರೆ ಗೆಳೆಯರೆ, ಇವತ್ತು ಹಾಕೋ ಹೆಜ್ಜೆ ನಾಳೆ ಭಾರತದ ಇತಿಹಾಸ ಬರೆಯುತ್ತೆ. ಒಮ್ಮೆ ಯೋಚನೆ ಮಾಡಿ, ಭಾರತ ಆಕಾಶದಲ್ಲಿ ಸ್ವದೇಶಿ 6th ಜನರೇಷನ್ ಫೈಟರ್ ಜೆಟ್ ಹಾರ್ತಾ ಇದೆ. AI ಡ್ರೋನ್, ಹೈಪರ್ಸೋನಿಕ್ ಶಕ್ತಿ, ಶತ್ರು ದೇಶಗಳ ಕೇವಲ ನೋಡ್ತಾ ಇರುತ್ತವೆ. ಇದೇ ಹೊಸ ಭಾರತ ತಂತ್ರಜ್ಞಾನದಲ್ಲಿ ಆತ್ಮನಿರ್ಭರ, ರಕ್ಷಣೆಯಲ್ಲಿ ಅಜೇಯ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ದೇಶಭಕ್ತರಿಗೆ ಶೇರ್ ಮಾಡಿ. ನನ್ನ ಚಾನಲ್ ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಮತ್ತೆ ಸಿಗೋಣ ಮುಂದಿನ ಪವರ್ಫುಲ್ ವಿಡಿಯೋದಲ್ಲಿ. ಜೈ ಹಿಂದ್.